ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಹಬ್ಬದ ಹಿಂದಿನ ದಿವಸ ಏನೆಲ್ಲ ರೆಡಿ ಮಾಡಿಕೊಂಡೆ ಅನ್ನೋದನ್ನ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ಹಾಕ್ತೀನಿ. ದಯವಿಟ್ಟು ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಬೆಳಗ್ಗೆನೇ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಆದರೂ ಕೂಡ ಇವಾಗೆಲ್ಲ ಮಂಟಪ ರೆಡಿ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಅಲ್ಲೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡ್ಬಿಟ್ಟು ಇದೇ ಪ್ಲೇಸಲ್ಲಿ ನಾನು ಯಾವಾಗಲೂ ವರ್ಷ ಕೂರಿಸೋದು. ಚೆನ್ನಾಗಿರುತ್ತೆ, ಒಂದು ಸೈಡಲ್ಲಿ ಇರುತ್ತೆ ಅಂದ್ಬಿಟ್ಟು ದೇವ್ರ ಮನೆ ಪೂಜೆ ರೂಮ್ ಎದುರುಗಡೆ ಪಕ್ಕದಲ್ಲೇ ಕೂರಿಸ್ಕೊತೀನಿ ಎದುರುಗಡೆ. ಹಂಗಾಗಿ ಎಲ್ಲ ಸ್ಕ್ರೀನ್ ಎಲ್ಲ ಕವರ್ ಮಾಡಿಕೊಂಡು ರೆಡಿ ಮಾಡ್ಕೊಳೋಣ. ನಾನೇನು ತುಂಬ ಓವರ್ ಡೆಕೋರೇಷನ್ ಏನು ಮಾಡಲ್ಲ, ಇರೋದ್ರಲ್ಲಿ ಮಾಡ್ತೀನಿ. ನಾನು ವರ್ಷ ಇದರಲ್ಲೇ ಮಾಡೋದು. ಒಂದು ದೇವ್ರ ಸ್ಕ್ರೀನ್ ಇದೆ, ಹಾಗೆ ಮತ್ತು ಹೂವಿನ ತೋರಣ, ಪ್ಲಾಸ್ಟಿಕ್ ಹೂವಿನ ತೋರಣ ಹಾಕ್ಬಿಟ್ಟು ಸ್ವಲ್ಪ ಸಿಂಪಲಾಗೆ ಮಾಡ್ಕೊತೀನಿ. ತುಂಬ ಓವರಾಗಿ ಏನು ಮಾಡಲ್ಲ, ಡೆಕೋರೇಷನು ಮಾಡ್ಕೊತೀನಿ. ಎಲ್ಲ ಪಿನ್ನೆಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಅದನ್ನೇ ಗ್ರಿಪ್ಪಾಗಿರ್ಬೇಕಲ್ವ, ಜಾರಾಡಬಾರ್ದು ಅಂತ. ಹಾಗೆ ನನ್ನ ಮಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು. ಏನಾದರೂ ಕೊಡು, ದಾರ ಕೊಡು, ಪಿನ್ನ ಕೊಡು ಅಂದರೆ ಎತ್ತೆತ್ತಿ ಕೊಡ್ತಾಯಿದ್ಲು. ಹಾಗಾಗಿ ಸ್ವಲ್ಪ ಈಸಿ ಆಯಿತು. ಬೇಗ ಮಾಡಿಕೊಂಡು ಸ್ವಲ್ಪ ಕೆಲಸ ಇದೆ, ಆಮೇಲೆಲ್ಲ ಮತ್ತೆ ಕೆಲಸ ಮಾಡ್ಕೊಳೋಣ ಅಂದ್ಬಿಟ್ಟು ಇದನ್ನೊಂದು ಮಾಡ್ಕೊಂಡ್ಬಿಟ್ರೆ ಬೇರೆ ಕೆಲಸ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ಮಾಡಿಕೊಂಡೆ. ನಾನು ಇದನ್ನು 3 ಸ್ಟೆಪ್ ಈ ಸರಿ ಕೂರಿಸ್ತಾ ಇದ್ದೀನಿ. ಹಾಗಾಗಿ ನಾನು ಲಕ್ಷ್ಮಿನ ಈ ಸ್ಟ್ಯಾಂಡ್ ಮೇಲೆ ಕೂರಿಸ್ಕೊಳೋದು. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅರಿಶಿಣ ಗಂಜಲ ಎಲ್ಲ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆನೆಲ್ಲ ಕೂರಿಸ್ಕೊಳ್ಳೋದು. ಅದಕ್ಕೆ ಎಲ್ಲ ಒಂದು ಜೋಡಿಸಿಟ್ಕೊಂಡಿದ್ರೆ ಒಂದು ಐಡಿಯಾ ಬರುತ್ತೆ, ಬೆಳಗ್ಗೆನೇ ಪಟ ಅಂತ ಬೇಗ ಮಾಡ್ಕೊಬೋದು ಅಂತ. ಸ್ಟ್ಯಾಂಡ್ ಎಲ್ಲ ರೆಡಿ ಮಾಡಿಕೊಂಡು ಪಾತ್ರೆ ತೊಳೆಯೋಣ ಅಂತ ಬಂದೆ. ಪೂಜೆ ಸಾಮಾನೆಲ್ಲ ಬೇಗ ವಾಶ್ ಮಾಡಿಕೊಂಡೆ. ನಾನು ಹಿಂದಿನ ದಿವಸನೆಲ್ಲ ವಾಶ್ ಮಾಡಿಟ್ಕೊಂಡು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಅಂತ ಪೀತಾಂಬರಿ ಹಾಕ್ಕೊಂಡು ನೀಟಾಗೆಲ್ಲ ವಾಶ್ ಮಾಡಿಕೊಂಡೆ. ಪೂಜೆ ಸಾಮಾನೆಲ್ಲ ನಾನು ಸಪ್ರೇಟ್ ಎತ್ತಿಟ್ಕೊಂಡಿರ್ತೀನಿ. ಸ್ಟೀಲ್ ಸಾಮಾನನ್ನು ಅಷ್ಟೇ ಅಡುಗೆಗೆ ಹಬ್ಬ ದಿವಸ ಅಡುಗೆಗೆ ಬಳಸೋದು ನಾನು ಡೈಲಿ ಯೂಸ್ ಮಾಡಲ್ಲ, ಸಪ್ರೇಟ್ ಮೂಟೆ ಕಟ್ಟಿ ಇಟ್ಟಿರ್ತೀನಿ. ಅದನ್ನು ಕೂಡ ಎಲ್ಲ ತೊಳ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಹಾರಾಕೊಂಡೆ. ಏನೇನು ಬೇಕು ಅಂದ್ಬಿಟ್ಟೆಲ್ಲ ಅಡುಗೆ ಎಲ್ಲ ನಾನು ಅದರಲ್ಲೇ ಮಾಡಿಬಿಟ್ಟು ಹಾಗೆ ದೇವಿ ಮುಖವಾಡಕ್ಕೆ ಅಲಂಕಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಎಲ್ಲ ಕೆಲಸ ಮುಗೀತು. ದೇವಿಗೆ ಅಲಂಕಾರ ಮಾಡ್ಕೊಂಡ್ರೆ ಒಂದು ಈಸಿ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ನನ್ನ ಮಗಳು ಬಂದು ಕೂತ್ಕೊಂಡ್ಳು, ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಇರಲಿ ಬಿಡು, ಪರವಾಗಿಲ್ಲ, ನೋಡಿಕೊಂಡ್ರೆ ಅವಳಿಗೂ ಮುಂದೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಕೂತ್ಕೊಂಡು ಪಕ್ಕದಲ್ಲೇ ಕೂರಿಸ್ಕೊಂಡು ಮಾಡ್ತಾಯಿದ್ದೆ. ದೇವಿ ಮುಖ ಅಲಂಕಾರಕ್ಕೆ ಎಲ್ಲ ಶುದ್ಧವಾಗಿರೋದನ್ನೇ ಹಾಕಬೇಕು. ಅರಿಶಿಣ ಗಂಧ ಕುಂಕುಮ ಎಲ್ಲ ಶುದ್ಧವಾಗಿರಬೇಕು, ಪ್ಯೂರ್ ಆಗಿರಬೇಕು. ಕಣ್ಣಿಗೆ ಮತ್ತು ಐಬ್ರೋಗೆ ಹಾಕೋವಂಥ ಐಲೈನರ್ ಕೂಡ ಹೊಸದಾಗಿರಬೇಕು. ತುಟಿಗೂ ಕೂಡ ಹಚ್ಚೋ ಬಣ್ಣ ಶುದ್ಧವಾಗಿರಬೇಕು. ನಾನು ಕುಂಕುಮದಿಂದನೇ ಕಲರ್ ಹಾಕ್ತಾಯಿದ್ದೀನಿ. ಲಿಪ್ಸ್ಟಿಕ್ ತಂದಿದ್ದೆ, ಆದರೆ ಅದೇ ಒಂದು ಕಲರ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಕುಂಕುಮದಿಂದನೇ ಹಾಕ್ತಾಯಿದ್ದೀನಿ. ನಾನು ಮೂಗು ಬಟ್ಟೆಗೆ ಸ್ಟಿಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಮೂಗುತಿ ಥರ ಆ ಕಡೆಗೆ ಒಂದೊಂದು ಸ್ಟೋನ್ ಸ್ಟಿಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ, ಲಕ್ಷಣವಾಗಿ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಕಿರೀಟಕ್ಕೆ ಜಾಸ್ತಿ ಮಾಡ್ಕೊಳಲ್ಲ, ಸ್ವಲ್ಪ ಗಂಧ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಕೊತೀನಿ. ನಾನು ದೇವಿ ಮುಖೋಡಕ್ಕೆಲ್ಲ ಅರಿಶಿನ ಕುಂಕುಮ ಗಂಧದಿಂದ ಮತ್ತು ಐಲೈನರು ಇಷ್ಟರಲ್ಲೇ ಎಲ್ಲ ಮಾಡ್ಕೊತೀನಿ. ಮತ್ತು ಸ್ಟಿಕ್ಕರು ಈ ಸರಿ ನಾನು ಓಲೆಗೂ ಕೂಡ ಸ್ಟಿಕ್ಕರು, ಮೂಗುಬಟ್ಟಿಗೂ ಕೂಡ ಸ್ಟಿಕ್ಕರಲ್ಲೇ ಮಾಡಿದ್ದೀನಿ. ನೋಡಿ, ಓಲೆಗೂ ಸ್ಟಿಕ್ಕರ್ ಇಟ್ಕೊತೀನಿ, ಚೆನ್ನಾಗಿ ಕಾಣಿಸುತ್ತೆ, ಎದ್ದು ಕಾಣಿಸುತ್ತೆ. ವರ್ಷ ಜುಮ್ಕಿ ಆಗ್ತಾಯಿದೆ, ಈ ವರ್ಷ ಸ್ಟಿಕ್ಕರ್ನೇ ಇಟ್ಕೊಂಡಿದ್ದೀನಿ. ಇಷ್ಟೇ ನಾನು ಇವತ್ತಿನ ವ್ಲಾಗು. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.